ಅತ್ಯಂತ ಶಕ್ತಿಶಾಲಿ ವೈಶಾಖ ಪೂರ್ಣಿಮಾದಂದು ಈ ಒಂದು ಕೆಲಸ ಮಾಡಿದರೆ ಲಕ್ಷ್ಮಿ ಒಲಿಯುವಳು. ಜ್ಯೋತಿಷ್ಯದ ಪ್ರಕಾರ ಹುಣ್ಣಿಮೆಯಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತದೆ. ಈ ದಿನ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಮತ್ತು ಕೆಲವು ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಎಂದಿಗೂ ಹಣದ ಕೊರತೆ ಉಂಟಾಗುವುದಿಲ್ಲ. ಈ ದಿನ ಯಾವ ಕೆಲಸವನ್ನು ಮಾಡಬೇಕು ಎಂದು ಇಲ್ಲಿ ತಿಳಿದುಕೊಳ್ಳಿ. ಮೇ 23ರಂದು ವೈಶಾಖ ಪೂರ್ಣಿಮಾ. ವೈಶಾಖ ಪೂರ್ಣಿಮಾದಂದು ಲಕ್ಷ್ಮೀ ಪೂಜೆ. ಈ ಕೆಲಸ ಮಾಡಿದರೆ ಲಕ್ಷ್ಮೀ ಕೃಪೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಮೇ 3ರಂದು ಆಚರಿಸಲಿರುವ ವೈಶಾಖ ಪೂರ್ಣಿಮಾಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ. ಈ ದಿನ ಲಕ್ಷ್ಮೀದೇವಿಯನ್ನು ಪೂಜಿಸುವುದಕ್ಕೆ ಹೆಚ್ಚಿನ ಮಹತ್ವವಿದೆ. ಲಕ್ಷ್ಮೀದೇವಿಯನ್ನು ಧನಲಕ್ಷ್ಮಿ ಎಂದು ಸಹ ಹೇಳಲಾಗುತ್ತದೆ. ಈ ವಿಶೇಷ ದಿನದಂದು ಯಾವ ಕೆಲಸ ಮಾಡಿದರೆ ಲಕ್ಷ್ಮೀ ಕೃಪೆಗೆ ಪಾತ್ರರಾಗಬಹುದು ಎಂದು ತಿಳಿಯೋಣ. ಛತ್ರಿ. ಈ ವಸ್ತುಗಳನ್ನು ದಾನ ಮಾಡಿ. ವೈಶಾಖ ಪೂರ್ಣಿಮಾದಂದು ಪಾತ್ರೆ, ಚಪ್ಪಲಿ ಮತ್ತು ಛತ್ರಿಯನ್ನು ದಾನ ಮಾಡುವುದು ಒಳ್ಳೆಯದು. ಈ ದಿನ ಪೊರಕೆ ಮತ್ತು ಕಪ್ಪು ಎಳ್ಳನ್ನು ಸಹ ದಾನ ಮಾಡಬಹುದು. ವೈಶಾಖ ಪೂರ್ಣಿಮಾದಂದು ಇವುಗಳನ್ನು ದಾನ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥಗಳು ಪೂರ್ಣಗೊಳ್ಳುವುದು ಮತ್ತು ಲಕ್ಷ್ಮೀ ಕೃಪೆಗೆ ಪಾತ್ರರಾಗಬಹುದು. ಕವಡೆ. ಈ ಕೆಲಸ ಮಾಡಿ. ವೈಶಾಖ ಪೂರ್ಣಿಮಾದಂದು 11 ಹಳದಿ ಕವಡೆಗಳನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ. ಮರುದಿನ ಕೆಂಪು ಬಟ್ಟೆಯಲ್ಲಿ ಈ ಕವಡೆಯನ್ನು ಕಟ್ಟಿ ಮತ್ತು ಅವುಗಳನ್ನು ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಿ. ಹೀಗೆ ಮಾಡುವುದರಿಂದ ಆರ್ಥಿಕ ಸಂಕಷ್ಟದಿಂದ ಮುಕ್ತಿ ಹೊಂದುವಿರಿ ಮತ್ತು ಮನೆಯಲ್ಲಿ ಸಂಪತ್ತಿಗೆ ಕೊರತೆಯಿರುವುದಿಲ್ಲ. ಶುಭಯೋಗ. ವೈಶಾಖ ಪೂರ್ಣಿಮಾದಂದು ಶುಭಯೋಗ. ಜ್ಯೋತಿಷ್ಯದ ಪ್ರಕಾರ ವೈಶಾಖ ಪೂರ್ಣಿಮಾದಂದು ಅನೇಕ ಶುಭಯೋಗಗಳು ರೂಪುಗೊಳ್ಳಲಿದೆ. ಈ ದಿನ ರವಿಯೋಗ, ಸರ್ವಾರ್ಥ ಸಿದ್ಧಿಯೋಗ, ಗಜಕೇಸರಿ ರಾಜಯೋಗ, ಗುರು ಆದಿತ್ಯ ರಾಜಯೋಗ ಮತ್ತು ಶುಕ್ರಾದಿತ್ಯ ರಾಜಯೋಗವು ಸೃಷ್ಟಿಯಾಗಲಿದೆ. ಈ ಶುಭ ರಾಜಯೋಗಗಳ ನಿರ್ಮಾಣದೊಂದಿಗೆ ಈ ದಿನದ ಪ್ರಾಮುಖ್ಯತೆ ಮತ್ತಷ್ಟು ಹೆಚ್ಚಾಗಿದೆ. ಈ ವರ್ಷದ ವೈಶಾಖ ಪೂರ್ಣಿಮಾದಂದು ಮೇಲೆ ಹೇಳಿರುವ ಶುಭಯೋಗಗಳು ರೂಪುಗೊಳ್ಳಲಿದ್ದು, ಈ ದಿನ ಇಲ್ಲಿ ಹೇಳಿರುವ ಕೆಲಸ ಮಾಡುವುದರಿಂದ ಲಕ್ಷ್ಮೀದೇವಿಯ ವಿಶೇಷ ಕೃಪೆಗೆ ಪಾತ್ರರಾಗಬಹುದು ಮತ್ತು ನಿಮ್ಮ ಧನ ಸಂಪತ್ತು ಸಹ ಹೆಚ್ಚಾಗುವುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.